ನಾವು ಮಳೆ ಹಾನಿ ಆಗಿರೋ ಪ್ರದೇಶಕ್ಕೆ ಅವರ ರೈತರ ಸಂಕಷ್ಟ ಕೇಳೋಕ್ಕೆ ಬಂದಿದ್ದೀರಿ. ನಿನ್ನೆ ಎಲ್ಲ ನಾವು ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿದ್ರಿ. ಇದುವರೆಗೂ ಕಾಂಗ್ರೆಸ್ಸವರು ಕಳೆದ 2 ತಿಂಗಳಾಯಿತು ಮಳೆ ಶುರುವಾಗಿ ಮಲೆನಾಡು ಭಾಗದಲ್ಲಿ ಭೂಕುಸಿತ ಆಗಿ ಅಲ್ಲಿ ಅನಾಹುತ ಆಗಿದೆ. ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ರೀತಿ ಈ ಮಹಾರಾಷ್ಟ್ರದ ನೀರು ಬಂದು ಕೂಡ ಎಫೆಕ್ಟ್ ಆಗಿದೆ. ಇಲ್ಲಿ ಮಳೆ ಹಾನಿಯಿಂದ ಸುಮಾರು ಒಂದು 10 ರಿಂದ 12 ಲಕ್ಷ ಹೆಕ್ಟೇರಷ್ಟು ಜಮೀನಿಗೆ ಅನಾಹುತ ಆಗಿದೆ. ಬಿಜಾಪುರ ಜಿಲ್ಲೆಯಲ್ಲೇ ನನ್ನ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟರು 52,000 ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿಯಾಗಿದೆ. 52,000. ರಾಜ್ಯ ಸರ್ಕಾರ ಇದುವರೆಗೂ ಏನು ಕೂಡ ಪರಿಹಾರ ಕೊಟ್ಟಿಲ್ಲ. ಯಾವುದು ಗಂಜಿ ಕೇಂದ್ರಗಳನ್ನು ಮಾಡಿತ್ತು ಆ ಗಂಜಿ ಕೇಂದ್ರಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಅನ್ನ ಇಲ್ದಿರ, ಅಲ್ಲಿ ಫೆಸಿಲಿಟಿ ಇಲ್ದಿರ, ಜನ ಬರದೇ ಇರೋದ್ರಿಂದ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ MB ಪಾಟೀಲು ಅವ್ರು ಹೇಳಿದ್ರಂತೆ, ನೀವು ಯಾಕೆ BJP ಯಾಕೆ ಬರ್ತಾರೆ ಅಂತ. ನೀವು ಸರಿಯಾಗಿ ಪರಿಹಾರ ಕೊಟ್ಟಿದ್ರೆ ನಾವು ಬರೋ ಅವಶ್ಯಕತೆನೇ ಇರಲಿಲ್ಲ. ಇವತ್ತು ನಾವು ಎಲ್ಲ ಪರಿಹಾರ ಕೊಟ್ಟಿದ್ದೀನಿ. ನೀವು ಪರಿಹಾರ ಕೊಟ್ಟಿದ್ರೆ ಯಾಕೆ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ನೆನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು, 2 ರೈತರು. ಯಾಕೆ ಮಾಡ್ಕೊಂಡ್ರು? ನೀವು ಮಾಡಿದ ಮೋಸಕ್ಕೆ, ನೀವು ಮಾಡಿದ ಅನ್ಯಾಯಕ್ಕೆ, ರೈತರ ಅನ್ಯಾಯಕ್ಕೆ ಇವತ್ತು ರೈತರು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ. ಇದನ್ನು ನಾವು ಕಾಂಗ್ರೆಸ್ ಅವ್ರು ಕೇಳಿದ್ರೆ ನೀವು ಪ್ರವಾಹ ಬಂದ ಮೇಲೆ ಬಂದಿದ್ದೀರಾ ಅಂತ. ಏನು ಪ್ರವಾಹ ನಿಂತೋಗ್ಬಿಟ್ಟಿದೆಯಾ? ಈಗ ಮಹಾರಾಷ್ಟ್ರದಿಂದ ನೀರು ಬಂದಿರೋದು ಹಂಗೆ, ಕಬ್ಬು ಇದರಲ್ಲೆಲ್ಲ ಹಂಗೆ ನಿಂತಿದೆ, ತೊಗರಿಯಲ್ಲಿ ಹಂಗೆ ನಿಂತಿದೆ, ಹತ್ತಿಯಲ್ಲಿ ಹಂಗೆ ನಿಂತಿದೆ. ನೀವು ಯಾಕೆ ಬಂದಿಲ್ಲ? ಎಷ್ಟು ಜನ ಮಂತ್ರಿಗಳಿದ್ದೀರಾ? 33 ಜನ ಮಂತ್ರಿಗಳು. ಎಷ್ಟು ಜನ ಯಾವ ಜಿಲ್ಲೆಗೆ ಬಂದಿದ್ದೀರಾ? ಎಲ್ಲಿ ಕೂತಿದ್ದೀರಾ? ನಾವು 2 ದಿನದಿಂದ ಪ್ರವಾಸ ಮಾಡ್ತಾಯಿದ್ದೀರಿ. ಹಾಂ, ನೀವು ಫ್ಲೈಟಲ್ಲಿ ಬರ್ತೀರಾ, ಆಕಾಶದಲ್ಲೇ ಹೋಗಿ ಚಂದ್ರಲೋಕನ ನೋಡೋಕೆ ಹೋಗಿದ್ದೀರಾ. ನೀವು ಭೂಮಿ ನೋಡಿ ಸ್ವಾಮಿ, ನೀವು ಚಂದ್ರಲೋಕನ ನೋಡೋಕ್ಕಲ್ಲ ನಾವು ಕಳಿಸಿದ್ದು, ಭೂಮಿ ನೋಡೋಕ್ಕೆ ಕಳಿಸಿದ್ದು. ಇಲ್ಲಿಂದ ರೈತರು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ ಸರ್. ಜನ ಇಲ್ಲಿ ಬರಬೇಕಾಗಿತ್ತು, ಅಧಿಕಾರಿಗಳು ಸಚಿವರು ಮೇಲಿಂದ ತಿರುಗಾಡಿದ್ರೆ ನಮ್ಗೆ ಅನುಕೂಲ ಆಗಿಲ್ಲ. ಇಲ್ಲಿ ಬಂದರೆ ಜನ ಗೆರವಾಗ್ತಾರಲ್ಲ. ಇಲ್ಲಿ ರಸ್ತೆಗಳು ಸರಿ ಇಲ್ಲ, ಪರಿಹಾರ ಕೊಟ್ಟಿಲ್ಲ. ಸಿದ್ದರಾಮಯ್ಯನವ್ರು ಬಂದರೆ ಎಲ್ಲ ಹಳ್ಳಕ್ಕೆ ಇಳಿಬೇಕಲ್ಲ, ನೀರಲ್ಲಿ ಇಳಿಬೇಕು, ಅವ್ರ ಕೈಲಿ ಇಳಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ಆಕಾಶದಲ್ಲೇ ತೋರಿಸ್ಬಿಟ್ಟು ಪರಿಹಾರನೂ ಅಷ್ಟೇ ನೋಡಿ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಆಕಾಶದಲ್ಲಿ ಬಂದು ಆಕಾಶದಲ್ಲೂ ಇದ್ದಾರೆ, ಪರಿಹಾರನೂ ಕೂಡ ಆಕಾಶದಲ್ಲೇ ಕೊಡ್ತಾರೆ. ಅಲ್ಲೇ ಆಕಾಶದಲ್ಲಿ ಒಂದು ಡ್ಯಾಸ್ ಹಾಕ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ಆಕಾಶದಲ್ಲಿ ಪರಿಹಾರ ಅಲ್ಲೇ ಕೊಡ್ತಾರೆ, ಅಲ್ಲೇ ಇಸ್ಕೊಬೇಕಾಗ್ತದೆ. ಈ ಸರ್ಕಾರ ಎಂಥ ಸರ್ಕಾರ ಅಂದರೆ ಆಕಾಶ ಅಂತ ತೋರಿಸೋ ಸರ್ಕಾರ ಇದು ಭೂಮಿ ತೋರಿಸೋ ಅಲ್ಲ ಸರ್ಕಾರ. ಭೂಮಿ ತಾಯಿನ ನಂಬ್ಕೊಂಡಿರೋಂಥ ರೈತರ ಬಾಳಿಗೆ ಬೆಂಕಿ ಹಚ್ಚುವಂಥ ಸರ್ಕಾರ, ಕೊಳ್ಳಿ ಹಚ್ಚುವಂಥ ಸರ್ಕಾರ ಇದು. ಸರ್, ಆಮೇಲೆ ಪರಿಹಾರದ ಸಹಿತ ಕಡಿಮೆ ಕೊಟ್ಟಿದ್ದಾರೆ ಅಂತ ಈಗ MB ಪಾಟೀಲ್ ಹೇಳಿದಾರಲ್ಲ, NDRFಗಿಂತ ಜಾಸ್ತಿ ಕೊಟ್ಟಿದ್ದೀರಿ ಅಂತ. ನಾನು ಸವಾಲಾಗ್ತಾ ಇದ್ದೀನಿ, ಈ ಸರ್ಕಾರಕ್ಕೆ ಸವಾಲಾಗ್ತಾ ಇದ್ದೀನಿ. ನಿಮಗೆ ತಾಕತ್ತಿದ್ದರೆ, ದಮ್ಮಿದ್ದರೆ, ಹಿಂದೆ BJP ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಎಷ್ಟು ಹಣ ಕೊಟ್ಟರು ಬೆಳೆ ಪರಿಹಾರ? ಯಾವುದಕ್ಕೆ? ಒಣ ಭೂಮಿಗೆ ಎಷ್ಟು ಕೊಟ್ಟರು, ನೀರಾವರಿ ಭೂಮಿಗೆ ಎಷ್ಟು ಕೊಟ್ಟರು, ತೋಟಗಾರಿಕೆಗೆ ಎಷ್ಟು ಕೊಟ್ಟರು? ಬಿಡುಗಡೆ ಮಾಡಿ. ಅವತ್ತು ನಮ್ಮ ಬಡ್ಜೆಟ್ ಇದ್ದದ್ದು 2 ಲಕ್ಷ 2.5 ಲಕ್ಷ ನಮ್ಮ ಬಡ್ಜೆಟ್ಟು, 3 ಲಕ್ಷ. ಇವತ್ತು 4 ಲಕ್ಷ ಬಡ್ಜೆಟ್ ಇದೆ. ನೀವೆಷ್ಟು ಕೊಟ್ಟಿದ್ದೀರ ಹೇಳಿ ನೋಡಿ. ಅವತ್ತು ತೊಗರಿಗೆ BJP ಅವ್ರು ಇಷ್ಟು ಕೊಟ್ಟರು, ಇವತ್ತು ನಾವು ಅವ್ರಿಗಿಂತ ಜಾಸ್ತಿ ಕೊಡ್ತಾ ಇದ್ದೀರಿ. ಧೈರ್ಯ ಇದ್ದರೆ ಹೇಳಿ. ನಿಮಗೆ ಸವಾಲು ನಂದು, ಧೈರ್ಯ ಇದ್ದರೆ ಹೇಳಿ. ನೀವು ಮನೆಗೆ BJP ಅವರಿದ್ದಾಗ ಎಷ್ಟು ಕೊಟ್ಟರು, ನೀವೆಷ್ಟು ಕೊಡ್ತಾ ಇದ್ದೀರಾ? ದಮ್ಮಿದೆಯಾ ನಿಮ್ಗೆ ಹೇಳೋಕ್ಕೆ? ತಾಕತ್ತಿದೆಯಾ? ಹೇಳಿ, ಬಿಡುಗಡೆ ಮಾಡಿ. ನಾವಿದ್ದಾಗ 5 ಲಕ್ಷ ಕೊಟ್ರಿ, ಮನೆ ಪೂರ್ತಿ ಮನೆ ಬಿದ್ದರೆ. ನೀವೆಷ್ಟು ಕೊಡ್ತಾ ಇದ್ದೀರಾ? 1,20,000 ಕೊಡ್ತಾ ಇದ್ದೀರಾ. ನ್ಯಾಯನಾ? ಇದನ್ನು ಕೇಳಕ್ಕೆ ನಾವು ಬಂದಿದ್ದೀರಿ. ಅರ್ಧ ಮನೆ ಬಿದ್ದರೆ ನಿಮಗೆ 3 ಲಕ್ಷ ಕೊಡ್ತಾ ಇದ್ದೀರಿ. ನೀವೆಷ್ಟು ಕೊಡ್ತಾ ಇದ್ದೀರಾ? 50,000 ಕೊಡ್ತಾ ಇದ್ದೀರಾ. ಇದು ನ್ಯಾಯವೇ? ಇದನ್ನು ನ್ಯಾಯವೇ? ಮಳೆ ನೀರು ಮನೆಗೆ ನುಗ್ಗಿದ್ರೆ ನಾವು 10,000 ರೂಪಾಯಿ ಕೊಡ್ತಾ ಇದ್ದೀರಿ, 24 ಗಂಟೆಲಿ ಕೊಡ್ತಾ ಇದ್ದೀರಿ. ನೀವೆಷ್ಟು ಕೊಡ್ತಾ ಇದ್ದೀರಾ? 5,500 ಕೊಡ್ತಾ ಇದ್ದೀರಾ. ಇದು ನ್ಯಾಯವೇ? ಇದನ್ನು ನಾವು ಕೇಳೋಕ್ಕೆ ವಿರೋಧ ಪಕ್ಷ, ನಮ್ಮನ್ನು ಜನ ವಿರೋಧ ಪಕ್ಷದ ನಾಯಕನ ಮಾಡಿರೋದು ಕೇಳೋಕ್ಕೆ. ನಿಮ್ಮ ದೊಣ್ಣೆ ನಾಯಕನ ಕೇಳಿ ನಾನು ಬರಬೇಕಾ ಇಲ್ಲಿ? ಯಾವ ದೊಣ್ಣೆ ನಾಯಕನ ಕೇಳಿ ನಾವು ಇಲ್ಲಿಗೆ ಬರಬೇಕು? ವಿರೋಧ ಪಕ್ಷ ನನಗೆ ರೈಟ್ಸ್ ಇದೆ, ನಮ್ಮ MP ಅವರಿಗೆ ರೈಟ್ಸ್ ಇದೆ, ನಮ್ಮೆಲ್ಲ ಕಾರ್ಯಕರ್ತರ ರೈಟ್ಸ್ ಇದೆ, ರೈತರಿಗೆ ರೈಟ್ಸ್ ಇದೆ, ಕೇಳೋವಂಥ ರೈಟ್ಸ್ ಇದೆ. ಬಂದಿದ್ದೀರಿ ನೀವು. ರೈಟನ್ನೇ ನೀವು ಕ್ವಶನ್ ಮಾಡಿದ್ರೆ ಇದೇನು ಎಮರ್ಜೆನ್ಸಿ ತಂದಿದ್ದೀರಾ? ಇಂದಿರಾ ಗಾಂಧಿ ಕಾಲದಲ್ಲಿ ಎಮರ್ಜೆನ್ಸಿ ಬಂದಿತ್ತಲ್ಲ, ಹಂಗೇನ ತಂದಿದ್ದೀರಾ? ನಿಮ್ಮ ಎಮರ್ಜೆನ್ಸಿಗೆ 3 ಪೈಸದ ಬೆಲೆ ಕೊಡ್ದಿರ ನಾವು
ನಿಮ್ಮನ್ನು ಅಟ್ಟಾಡ್ಸ್ಕೊಂಡು ಓಡಿಸಿದ್ದೀರಿ. ಇವಾಗ ಯಾವ ಲೆಕ್ಕ ನಿಮಗೆ? ಫಸ್ಟು ಮರ್ಯಾದೆ ಇದ್ದರೆ ರೈತರ ಮನೆ ಬಾಗಿಲಿಗೆ ಬಂದು ಅವ್ರ ಪರಿಹಾರ ಕೊಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಮನೆ ಕಡೆ ಹೋಗಿ. ಯಾರಾನ ಒಳ್ಳೆಯವ್ರು ಬಂದು ಕೊಡ್ತಾರೆ. ನೋಡ್ರಿ, ದಸರಾ ಯಾರು ಆಚರಣೆ ಮಾಡಿಲ್ಲ? ಅಲ್ಲ ರೀ, ಬಿಜಾಪುರದವ್ರು ಮಾಡಿಲ್ಲ, ಬೆಳಗಾವಿಯವ್ರು ಮಾಡಿಲ್ಲ, ಚಿಕ್ಕೋಡಿಯವ್ರು ಮಾಡಿಲ್ಲ, ಕಲಬುರ್ಗಿ, ಬೀದರು, ರಾಯಚೂರು, ಯಾದಗಿರಿ ಮಾಡಿಲ್ಲ. ಸಿದ್ದರಾಮಯ್ಯ ಮಾಡಿದ್ರಲ್ಲ, ಪಂಚೆ ಹಾಕ್ಕೊಂಡು ಸಿದ್ದರಾಮಯ್ಯ ಹೋಗಿ ಸಾಬೂರು ಕರ್ಕೊಂಡು ಹೋಗಿ ಅಲ್ಲಿ ಮಾಡಿದ್ರಲ್ಲ, ಸಂತೋಷವಾಗಿ ಮಾಡಿದ್ರ. ಅಲ್ಲ ರೀ, ಮಾಡಿದ್ರ ಸಂತೋಷವಾಗಿ ಊಟ ಮಾಡಿದ್ರ, ಹಬ್ಬದ ಊಟ ಮಾಡಿದ್ರು. ಇಲ್ಲಿರೋ ನೀರು ಮನೆಗೆ ನೀರು ತುಂಬ್ಕೊಂಡು, ಹೊಲಗಳು ನೀರು ತುಂಬ್ಕೊಂಡು ಅವರು ಹಬ್ಬ ಎಲ್ಲಿ ಮಾಡ್ತಾವ್ರೆ? ಕಣ್ಣೀರಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯ ಅಲ್ಲಿ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡ್ತಾಯಿದ್ದಾರೆ, ಇಲ್ಲಿ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಮ್ಗೆ ಊಟ ಯಾಕಬೇಕು, ನಮ್ಮ ಬೆಳೆ ಲಕ್ಷ್ಮಿ ಅಂತ ಬೆಳೆಯವನೇ ಹೋಗಿರ್ಬೇಕಾದ್ರೆ ನಮ್ಗೆ ಊಟ ಯಾಕಬೇಕು ಅಂತ ಅವರಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯನವರು ಆರಾಮಸಾಗಿ ಮೈಸೂರಲ್ಲಿ ಅಲ್ಲಿ ಮಜಾ ಮಾಡ್ಕೊಂಡು ಆರಾಮಾಗಿ ಬಾದೆ. ಇದು ಈ ಸರ್ಕಾರದ ಕನ್ನಡಿ. ಇವರು ಮಖ ನೋಡಿದ್ರೆ ಈ ಕನ್ನಡಿ ಕಾಣಿಸ್ತಾ ಇದೆ. ಪ್ರವಾಹ ಸಂತ್ರಸ್ತರ ಮನೆಗಳು ಬಿದ್ದಿವೆ ಸರ್, CM ಅವರು ಗೃಹ ಪ್ರವೇಶ ಮಾಡ್ತಾರೆ. ನೋಡಿ, ಅವರ ವೈಯಕ್ತಿಕ ವಿಚಾರಕ್ಕೆ ನಾನು ಕಾಮೆಂಟ್ ಮಾಡಲ್ಲ. ಮನೆ ಬಿದ್ದಿರೋದಕ್ಕೆ ನಾವು 5 ಲಕ್ಷ ಕೊಟ್ಟಿದ್ರಿ, ನಿಮಗೆ ತಾಕತ್ತಿದ್ರೆ ನೀವು ಅದಕ್ಕೆ 6 ಲಕ್ಷ ಕೊಡಿ. BJPಯವರು 5 ಲಕ್ಷ ಕೊಟ್ಬಿಟ್ಟು ಪಾಪ ಮಾಡಿದ್ದಾರೆ. ನಾನು ನೋಡಿ 6 ಲಕ್ಷ ಕೊಡ್ತೀನಿ, ಆವಾಗ ನಿನ್ನ ಕರೆಕ್ಟ್ CM ಅಂತ ಹೇಳೋದು. ಅದು ಬಿಟ್ಬಿಟ್ಟು BJPಯವರು 5 ಲಕ್ಷ ಕೊಟ್ಟಿದ್ದಾರೆ, ನಾನು 1 ಲಕ್ಷ ಕೊಡ್ತೀನಿ ಅಂದರೆ ನೀನು ಯಾವ ಸೀಮೆ ಮುಖ್ಯಮಂತ್ರಿ ಅಂತ ಜನ ಕೇಳ್ತಾರೆ ನಿಮ್ಮನ್ನು. ಯಾವ ಸೀಮೆ ಮುಖ್ಯಮಂತ್ರಿ? ಅದಕ್ಕೆ ಜನ ಇವತ್ತು ಇಡೀ ಶಾಪ ಆಗ್ತಾಯಿದ್ದಾರೆ. ಕಾಂಗ್ರೆಸ್ ಬಂದು ನರಕವನ್ನು ತೋರಿಸ್ತಾ ಇದ್ದಾರೆ ಜನಕ್ಕೆ. ನರಕ. ನಾವು ಇವರಿಗೆ, ಕಾಂಗ್ರೆಸ್ ಅವ್ರಿಗೆ ನರಕ ತೋರಿಸ್ತೀರಿ ಅಂತ ಜನ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಆ ಪರಿಸ್ಥಿತಿ ಇವತ್ತು ಫ್ಲಡ್ ಎಫೆಕ್ಟೆಡ್ ಏರಿಯಾದ ಆಗಿರ್ತಕ್ಕಂಥ ನಿಜ ಸ್ಥಿತಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.